ನೋಡಿ ಫ್ರೆಂಡ್ಸ್, ಈಗೊಂದು ಹಸಿ ತೊಗರಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಸಿ ಕಾಳು ಸಾಂಬಾರು ಮೊದಲು ಬಿಡಿಸ್ಕೋಬೇಕು. ಒಂದು ತೆಂಗಿನಕಾಯಿ ಹೊಡ್ಕೊಂಡು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಕಾಳು ತೊಳೆದಿಟ್ಕೊಂಡು ಮಸಾಲ ರುಬ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಮಸಾಲ ಎಲ್ಲ ರುಬ್ಕೊಂಡು ಖಾರ ಪುಡಿ ಮಸಾಲ ಪುಡಿ ಎಲ್ಲ ಹಾಕಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಬೇಕು. ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಕರಿಬೇವು ಒಟ್ಟಿಗೆ ಹಾಕಬೇಕು. ಸ್ವಲ್ಪ ಫೈನ್ ಆಗೋ ರೀತಿ ಬಿಡಬೇಕು. ಸ್ವಲ್ಪ ಬೆಂದಮೇಲೆ ಹಸಿ ಕಾಳನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ನೋಡಿ, ನಾನು ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಈರುಳ್ಳಿ ಫ್ರೈಗೆ ಈ ಹಸಿ ಕಾಳನ್ನು ಹಾಕಬೇಕು. ಬೇಯ್ತಾ ಇದೆ ಅಲ್ವಾ, ಈ ಹಸಿ ಕಾಳನ್ನು ಹಾಕಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ. ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಉಪ್ಪು ಸ್ವಲ್ಪ ಆ್ಯಡ್ ಮಾಡಬೇಕು. ನಾನು ಮಸಾಲ ರುಬ್ಕೊಂಡಲ್ಲ, ಅದರಲ್ಲೇ ಸಾಂಬಾರು ಪುಡಿ ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಆ್ಯಡ್ ಮಾಡಿ ರುಬ್ಬಿಟ್ಟಿದ್ದೆ. ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡೋಕ್ಕೆ ಬಿಡಬೇಕು. ಫ್ರೈ ಮಾಡಿದ ಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾವು ರುಬ್ಬಿರೋ ಮಿಶ್ರಣವನ್ನು ಹಾಕಬೇಕು. ನೋಡಿ ಹಾಕ್ತಾಯಿದ್ದೀನಿ. ನಾನು ಅದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ. ಮಸಾಲೆ ಪುಡಿ ಅಂದರೆ ಖಾರದ ಪುಡಿ ಹೋಮ್ ಮೇಡ್ ಸಾಂಬಾರು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಆ ಮಿಕ್ಸಿಲೇನೆ ಸ್ವಲ್ಪ ಹಾಕಿ ಚೆನ್ನಾಗಿ ತೊಳೆದು ನೀರು ಸ್ವಲ್ಪ ಬೇಯಕ್ಕೆ ಹಾಕಬೇಕು. ನಾನು ಉಪ್ಪು ಎಲ್ಲ ಮೊದಲೇ ಆ್ಯಡ್ ಮಾಡಿದ್ದೆ. ನೋಡಿ, ಪಕ್ಕದಲ್ಲೇ ನಾನು ರೈಸ್ ಇಟ್ಕೊಂಡಿದ್ದೀನಿ. ಅರ್ಧ ಗಂಟೆಯಲ್ಲಿ ಅಡುಗೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಕುದ್ದ ನಂತರ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಅಂದರೆ ಲಾಸ್ಟಿಗೆ ಹಾಕಬೇಕು ಹುಳಿ. ಯಾಕಂದರೆ ಮೊದಲಿಗೆ ಹಾಕಿದರೆ ಅದು ಕಾಳು ಬೇಯಲ್ಲ. ಅದಕ್ಕೋಸ್ಕರ ಲಾಸ್ಟಿಗೆ ಹುಳಿ ಹಾಕಿದ್ದೀನಿ. ಈಗ 1-2 ನಿಮಿಷ ಚೆನ್ನಾಗಿ ಬೇಯ್ಕೊಂಡ್ರೆ ಸೂಪರಾಗಿರೋ ಸಾಂಬಾರು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಗೊತ್ತಾ. ನೋಡಿ, ಈಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೀನಿ. ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ದರೆ 1 ತಟ್ಟೆ ಜಾಗದಲ್ಲಿ 2 ತಟ್ಟೆ ರೈಸ್ ತಿಂತಾರೆ. ಮಧ್ಯಾಹ್ನ ನೋಡಿ ಅವ್ರ ರಿಯಾಕ್ಷನ್ ಹಾಕ್ಕೊಟ್ಟಿದ್ದೀನಿ ಊಟಕ್ಕೆ. ನನ್ನ ಮಗಳು ಕೂಡ ಅದೇ ಥರ ಮಾಡಿದ್ದಾಳೆ. ನಿಲ್ಸ್ಲಾ?